ನಮಸ್ಕಾರ, ನಾನು ನಿಮ್ಮ ಚಲನಚಿತ್ರ ನಾಯಕ ನಟ ಅಮೋಘ್ ಹಾಗೂ ಯೂಟ್ಯೂಬರ್. ಇವತ್ತು ನಾನು ಫಿಲೋಸಫರ್ ವೇಗೂ ಮತ್ತು ಥಿಂಕ್ ಸ್ಟಾರ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸದ್ಯಕ್ಕೆ ಆಲ್ಟಾ ಗ್ರೂಪಲ್ಲಿದ್ದೀನಿ. ಇದಾಗಲೇ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಆ ವಿಡಿಯೋದ ಲಿಂಕ್ ಇಲ್ಲಿ ಬರುತ್ತೆ ನೋಡಿ. ಆ ವಿಡಿಯೋ ಬೇಕಂದರೆ ನೋಡ್ಕೊಂಬನ್ನಿ. ಈಗ ಈ ಬ್ರಿಡ್ಜ್ ಬೇಡ, ನಾವು ಹೋಗ್ತಾ ಇರೋದು ಫಿಲಾಸಫರ್ಸ್ ವೇಗ್. ಇಲ್ಲಿಂದ ಈ ಗುಡ್ಡ. ಆ್ಯಕ್ಚುಲಿ ನಮ್ಮ ಬಸ್ ಇಲ್ಲಿ ಬಂದು ಬಿಡ್ತು. ಅಲ್ಲಿಂದ ಮೇಲೇರಿ ಇಲ್ಲಿಂದ ಇಲ್ಲೊಂದು ಟ್ರೆಕ್ಕಿಂಗ್ ಪಾರ್ಟ್ ಇದೆ. ಟ್ರೆಕ್ಕಿಂಗ್ ಪಾರ್ಟಿಂದ ಅಲ್ಲಿ ಮ್ಯಾಗ ಹೋಗ್ತಾ ಇದ್ದೀವಿ. ಫಸ್ಟ್ ಫಿಲಾಸಫರ್ ವೇಗ್ ಬರುತ್ತೆ, ಅದರ ನೆಕ್ಸ್ಟು ಥಿಂಕ್ ಸ್ಟಾರ್ಟ್ ಬರುತ್ತೆ. ಬನ್ನಿ ಹೋಗೋಣ. ಇಲ್ಲಿ ಕಾಸಲ್ ಕೂಡ ಇದೆ ನೋಡಿ. ಇದು ಹೈಡೆಲ್ಬರ್ಗ್ ಕಾಸಲ್. ಈ ವಿಡಿಯೋ ಇನ್ನೂ ತನಕ ಬಿಟ್ಟಿಲ್ಲ, ಮೇ ಬಿ ಅಪ್ಕಮಿಂಗ್ ವಿಡಿಯೋದಲ್ಲಿ ಬರುತ್ತೆ. ನಮ್ಮ ಜೊತೆ ರಾಕೇಶ್ ಇದ್ದಾನೆ. ಹಾಯ್. ಕೆಳಗೆಲ್ಲ ಪೀಬಲ್ ಸ್ಟೋನ್ಸ್ ಇದೆ. ಸ್ವಲ್ಪ ವಾಕ್ ಮಾಡಕ್ಕೆ ಹಾರ್ಡ್ ಆಗ್ತಾ ಇದೆ. ರಾಕೇಶ್ ಏನು ಫೋನಲ್ಲಿ ಮಾತಾಡ್ಕೊತ ಮಸ್ತ್. ಮಸ್ತ್ ಮಜಾ ಬರುತ್ತೆ. 2 ಕಿಲೋಮೀಟರ್ ಹೋಗ್ಬೇಕು ಇಲ್ಲಿಂದ ಫಿಲಾಸಫರ್ ವೇಗ್. ಈಗ ಸಾರಿ ಥಿಂಕ್ ಸ್ಟಾರ್ಟ್. ಈಗ ಫಿಲಾಸಫರ್ ವೇಗ್ ಇಲ್ಲೇ ಬರುತ್ತೆ, 500 ಮೀಟರ್ದಾಗ ಬರುತ್ತೆ. ರಾಕೇಶ, ಸುಸ್ತಾಗ್ತಾ ಇದೆನಾ? ಬೆವರೆಲ್ಲ ಇಳಿತಾ ಇದೆ. ಸ್ಟೀಫ್ ಅಂತೂ ಅದೇ. ಇದು ನನ್ನ ಸೆಕೆಂಡ್ ಟ್ರೆಕಿಂಗ್. ಇದು ಮ್ಯಾಗಲ್ಲೇ ಹೋಗಿದ್ನಲ್ಲ, ಕ್ಯೂನಿಕ್ ಸ್ಟೋಲ್. ಇದನ್ನ ಸ್ಟಾರ್ಟಿಂಗ್ ಬ್ಲಾಗ್ ಮಾಡಿಲ್ಲ. ಸ್ಟಾರ್ಟಿಂಗ್ ಇದು ಜಸ್ಟ್ 1 ಟರ್ನ್ ಬಂದಿರೋದಷ್ಟೇ. ನಾವು ಹತ್ಕೊಂಡು ಇನ್ನೂ ದೂರ ಮೇಲೆ ಹೋಗ್ತಿದ್ವಿ. ಮೇ ಬಿ 500 ಮೀಟರ್ಸ್ ಬಂದಿ ಅನ್ಸುತ್ತೆ. ಆದ್ರೂ ಬಾಲ್ ಸ್ಟೀಪ್ ಅದಲ್ಲ. ಮತ್ತೆ ಕೆಲವು ಕಲ್ಲು ನೋಡ್ಬೋದು, ಫುಲ್ಲು ಸ್ಮೂತ್ ಆಗಿ ಸ್ಲಿಪ್ಪರಿ ಇದೆ. ಪೀಬಲ್ ಸ್ಟೋನ್ ಅಂತೂ ಅದು. ಅದ್ರ ಮಳೆ ಆಗದ ಸದ್ಯಕ್ಕೆ ವೆಟ್ ಕಾಣತ್ತದ. ಇನ್ ಕೇಸ್ ಡ್ರೈ ಕಾಣತ್ತದ. ಇನ್ ಕೇಸ್ ವೆಟ್ ಇತ್ತಂತಂದ್ರೆ ಕಾಲ್ ಕೈ ಎಲ್ಲ ಜರಿಯೋದು. ಜರಿದ್ರೆ ಹೋಣ ನಡಿ. ಮುಂದೆ ಕುತ್ಕೊಂಡ್ರೆ ಆಗಲ್ಲ, ಸಂಜಕ್ಕಾಗುತ್ತೆ. ಇಲ್ಲಿ ಬ್ಲೂಬೆರೀಸ್ ಇದೆ ನೋಡಿ. ಬ್ಲೂಬೆರೀಸ್ ಕೈ ನೆಲ್ಕಲ್ಲ, ಸ್ವಲ್ಪ ಹೈಟಲ್ ಇದೆ. ಮುಂದೆ ಸಿಗ್ಬೋದು, ಸಿಕ್ಕರೆ ತಿಂದು ಬಿಡೋಣ. ಹೌದಿಲ್ಲ ರಾಕೇಶ? ಚೂರು ಲಗಾಕ್ಕೆ ಐಸಾ. ಈ ಪಾಯಿಂಟ್ಲ ಕಾಸಲ್ ಕಾಣತ್ತಿಲ್ಲ. ಬಾ 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 ಹೋಗೋಣ, ಮತ್ತೆ ಕತ್ಲಾಗುತ್ತೆ. ರಾಕೇಶ, ಲೆಟ್ಸ್ ಗೋ. ಹೋಗಿದ್ಯಾ? ಹುಡುಕಾಡಾಗುತ್ತಿದ್ದೀವಿ ನಿನ್ನ. ಹಂಗೆ ಒಂದು ವಿಡಿಯೋ ತಗೊಂಡ್ಬಂದ್ರೆ ಹಂಗೆ ಹೋಗ್ತಾ ಇದ್ದಂಗೆ ವ್ಯೂ ಪಾಯಿಂಟ್ ಮೇಲೆ ವ್ಯೂ ಪಾಯಿಂಟ್, ಸೆಕೆಂಡ್ ವ್ಯೂ ಪಾಯಿಂಟ್. ಈ ರೀತಿ ದ್ರಾಕ್ಷಿ ಗತಿ ಅದೊಂದು ಹಣ್ಣು ಕೆಳಗಡೆ ಎಲ್ಲ ಕಡೆ ಬಿದ್ದಿದೆ. ಸ್ವಲ್ಪ ಸ್ಮೆಲ್ ಬರ್ತಾ ಇದೆ. ಹೋಗ್ತಾಂಗೆ ವ್ಯೂ ಇನ್ನು ಮಸ್ತ್ ಆಗುತ್ತೆ. ಫೈನಲ್ ವ್ಯೂ ಪಾಯಿಂಟ್ ನೋಡೋಣ. Hallo. Also es gibt ja Bayern und ich sag,
ಎಲೆಕ್ಟ್ರಿಕ್ ಫೆನ್ಸ್. ಇಲ್ಲಿ ಈ ರೀತಿ ಎಲ್ಲ ಜಾಗಿಂಗ್ ಮಾಡಕ್ ಬರ್ತಾರೆ. ಹಲೋ ಬೋರ್ಡ್ ತಗೋ ಬರ್ಬೋದಿತ್ತು. ಹಲೋ, ಇದ್ಯಾವುದೋ ರೋಡಿಗೆ ಬಂದು ರೀಚ್ ಆದಿವಲ್ಲ. ಇಲ್ಲಿ ಕಾರ್ ಬರುತ್ತೆ ಅನ್ಸುತ್ತೆ ಹಂಗಲ್ಲ. ಮೇ ಬಿ ಇಲ್ಲಿ ಕಾರು ಬೋಲ್ಟ್ ತೊಗೊಂಬರ್ಬೋದು. ಸ್ಟೆಪ್ಸ್ ಇಲ್ಲಿದ್ದಂಗೆ ಅದ. ಎಲ್ಲ ಹೋಗ್ತಿದೆ ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಸ್ಕ್ವೇರಲ್ಲಿ ಇದೆ ನೋಡಿ. ಆದರೆ ಯಾರಿಗಾದ್ರೂ ಟಯರ್ಡ್ ಆದರೆ ಈ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಕುತ್ಕೊಳ್ಳೋಕ್ಕಿದೆ. ಕುತ್ಕೊಂಡ್ಬಿಡ್ಲ, ಕುತ್ಕೊಂಡೆ ನೋಡಿ. ಈ ಥರ ಮಾಡಿದ್ದಾರೆ. ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ನೋಡಿ. ಯಾವ ಎಲೆಕ್ಟ್ರಾನಿಕ್ ಇಲ್ಲ, ಯಾವ ಮೋಟರ್. ರಾಕೇಶ್ ಅನ್ನ ಹುಡುಕಿದ ಇದನ್ನ ಸಖತ್ತಾಗಿದೆ. ಏನೋ ಒಂದು ಏನಂತಂದ್ರೆ ಆಟೋಮೆಟಿಕ್ ಡೋರ್ ಕ್ಲೋಸ್ ಇದು. ಇದೊಂದು ಇಲ್ಲಿ ವೇಟ್ ಇದೆ, ಇಲ್ಲಿ ವೇಟ್ ಇದೆ, ಇಲ್ಲಿ ವೇಟ್ ಇದೆ, ಮೇಲೆ ಪುಲ್ಲಿ ಇದೆ. ಗೇಟ್ ಇಲ್ಲಿ ಕನೆಕ್ಷನ್ ಇದೆ. ನೀವು ಹೆಂಗೆ ಗೇಟ್ ಓಪನ್ ಮಾಡ್ತಿರಲ್ಲ, ಅದು ಪುಲ್ಲಿಂಗ್ ವಾಪಸ್ ತಾನೇ ಜಗುತ್ತೆ. ಗೇಟ್ ತಾನೇ ಕ್ಲೋಸ್ ಆಗುತ್ತೆ. ಸಖತ್ತಾಗಿದೆ ಅಲ್ಲ ರಾಕೇಶ? ಅವಾಗಿನ ಕಾಲದಾಗೂ ಮ್ಯಾನ್ಯುಯಲ್ ಇದ್ರು ಆಟೋಮೆಟಿಕ್ ತರ ಯೂಸ್ ಮಾಡ್ತಾ ಇದ್ರು ಇವರು. ನಿಮ್ಗೆ ಗೊತ್ತಾಗ್ಬೋದು ಜರ್ಮನಿ ಬುದ್ಧಿವಂತರು. ನಾವೇನಲ್ವಾ ಹಂಗಂದ್ರೆ ಇಂಡಿಯನ್ಸ್? ನಾವು ಬುದ್ಧಿವಂತರೆ. ಇವಾಗ ಅದನ್ನು ಉಪಯೋಗಿಸಿದ್ವಿ ಜುಗಾಡ್ನ. ಬಟ್ ಆ ಜುಗಾಡ್ನ ಅವ್ರು ಅವಾಗ್ಲೂ ಉಪಯೋಗಿಸಿದ್ರು. ನೈಸ್. ಅವಾಗವಾಗ ಹೂವು ತೋರಿಸ್ತಿದ್ದೀನಿ. ಯಾಕೆ ಹೂವು ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂತ ಇದ್ದೀರಾ? ನಮ್ಮಮ್ಮಿಗೆ ಹೂವು ಗಿಡ ಅನ್ನೋದೆಲ್ಲ ತುಂಬ ಇಷ್ಟ. ಮನೇಲಿ ಮಸ್ತ್ ಪ್ಲಾಂಟೇಶನ್ ಮಾಡಿದ್ದಾರೆ. ಸೊ ಅವ್ರಿಗೆ ಇಷ್ಟ ಆಗುತ್ತೆ ಅಂಥೇಳಿ ಅವಾಗವಾಗ ಬ್ಲಾಗಲ್ಲಿ ಹೂವು ಗಿಡ ತೋರಿಸ್ತಾ ಇರ್ತೀನಿ. ಈಗ ದಟ್ಟ ಕಾಡಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಎಲ್ಲ ನೋಡಿ ಗಿಡ ಮೇಲಿನ ಹತ್ರ ಹೋಗಿ ಬಿದ್ದಿದೆ. ಕಟ್ಟು ಮಾಡಿದ್ದಾರೆ. ನಾವು ಬರೀ ಕಾಡನ್ನು ನಾಶ ಮಾಡಿ ನಾಡನ್ನು ಮಾಡಕ್ಕೆ ಗುದ್ದಾಡ್ತಾ ಇದ್ದೀವಿ. ಒಂದು ಟೈಮ್ ಬರುತ್ತೆ ಉಸಿರಾಡ್ಸಕ್ಕೆ ಕೂಡ ಆಕ್ಸಿಜನ್ ಇರಲ್ಲ. ಸೊ ಆದಷ್ಟು ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ, ಅದು ಕಾಡು ಕಡಿಲಾರ್ದಾಗೆ. ಗುಡಿ ಎಲ್ಲ ಇದು ಜರ್ಮನಲ್ಲಿ ಏನಿದೆ ನೋಡು. ಬಸ್ ಸ್ಟ್ಯಾಂಡ? ಅವಾಗಿನ ಕಾಲದ ಬಸ್ ಸ್ಟಾಪ್. ಓ ಎಸ್, ಬಸ್ ಸ್ಟಾಪ್ ಥರ ಇದೆ. ಇಲ್ಲ ಸಿಟ್ಟಿಂಗ್ ಪ್ಲೇಸ್ ಥರ ಇದೆ. ಈ ಥರ ಇದೆ ನೋಡಿ. ಕಟ್ಟಿಗೆ ಥರ ಹಳೆ ಕಾಲದ ಅವಾಗ ಮಾಡಿದ್ದು. ಇದು ಗ್ರಾಫಿಟಿ ಇಲ್ಲಂತೂ ಕಾಮನ್ ಆಗಿದೆ. ಈ ಥರ ಗ್ರಾಫಿಟಿ ಎಲ್ಲಿಂದ ಹೋದ್ರು ಕಾಮನ್. ನಮ್ದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಗ್ರಾಫಿಟಿ. ಬರೀ ಆರ್ಟ್ ಶೇಪ್ ಮಾತ್ರ ಕಾಣ್ಬೋದು. ಎಲ್ಲಿ ಖಾಲಿ ಪ್ಲೇಸ್ ಕಾಣುತ್ತೆ, ಪಾಳು ಬಿದ್ದಿರೋ ಜಾಗ ಕಾಣುತ್ತೆ, ಅಲ್ಲೆಲ್ಲ ಗ್ರಾಫಿಟಿ ಮಾಡ್ತಾರೆ. ಒಂದೊಂದು ಕಡೆ ಸಖತ್ತಾಗಿ ಮಾಡಿರ್ತಾರೆ ಸುಂದರವಾಗಿ, ಒಂದೊಂದು ಕಡೆ ನೋಡೋಕ್ಕಾಗಲ್ಲ. ಸೇಮ್. ಆದರೆ ನಮ್ಮ ಕಡೆ ಬರೀ ಲವರ್ಸ್ ಹುಡುಗರು ಬರೀ ಹುಡುಗರು ಹುಡುಗಿಯರ ಹೆಸರು ಅಷ್ಟೇ ಕಾಣ್ತೀವಿ. ಇಲ್ಲಿ ಒಂಥರ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಇದೆ ಆಗಲಿ. ಈಗ ಲೆಫ್ಟ್ ಹೋಗೋಣ. ಇಲ್ಲಿ ಬರ್ದಿದೆ, ಇಲ್ಲಿದೆ. ಓಕೆ, ಮ್ಯಾಪ್. ಓಕೆ, ಇನ್ನೆಷ್ಟು ದೂರ ಇದೆ? ಝೂಮ್ ಔಟ್ ಮಾಡು. 1.1 ಕಿಲೋಮೀಟರ್. ಬನ್ನಿ ಹೋಗೋಣ. ಇದು ನಾನೇನು ಸ್ಪೆಕ್ಟ್ಸ್ ಹಾಕೊಂಡಿದ್ದೀನಲ್ಲ, ಇದು ನಮ್ಮ ಅಪ್ಪ ಗಿಫ್ಟ್ ಕೊಟ್ಟಿದ್ರು. ಜರ್ಮನಿ ಅಂತ ಈಗ ಸದ್ಯಕ್ಕೆ ಅವ್ರ ನೆನಪು ಇದೊಂದೇ. ಅದಕ್ಕೆ ಆ ಸ್ಪೆಕ್ಟ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಪ್ರೀತಿ ಇಂತ್ರ ತಂದು ಕೊಟ್ಟಿದ್ದು. ಸಮಥಿಂಗ್ ಕಾಸ್ಟ್ ಅರೌಂಡ್ 9K or 10K ಇದೆ. ಇದೆ ನೋಡ್ಲಾ, ಹಿಂಗೆ ಹೋಗೋಣ. ಇದು ಚಲೋ ರೂಟ್ ಅದ, ಅದ್ರ ಲೆಂತ್ ಇದೆ. ಇದು ಬಾ ಕಾಡಲ್ಲಿ ಹೋಗೋಣ. ಶಾರ್ಟ್ಕಟ್ ಅಂತೂ ಇದೆ, ಗೊತ್ತಿಲ್ಲ. ನಾನು ಪ್ಲ್ಯಾನ್ ಮಾಡಿದ್ವಿ ಕಾಡಲ್ಲಿ ಹೋಗ್ಬೇಕಂತ. ಇದೆಲ್ಲ ಇದೇ ರೂಟ್. ಅದು ಕಾಲ್ದಾರಿ ಐತಿ.
ಇಲ್ಲಿಂದ ಸ್ಟಾರ್ಟ್ ಹಾರ್ಡ್ ಪಾರ್ಟ್. ಇಂಥ ಟ್ರಕ್ ಮರ ಫ್ಲಾಟ್ ಇದ್ರೆ ಏನಾಗ್ತಿದಿಲ್ಲ, ಪೂರ್ತಿ ಸ್ಟೀಪ್ ಅದು. ಸ್ಟೀಪ್ ಇದೆ ಮತ್ತೇನು ಗ್ರಿಪ್ ಇಲ್ಲ. 70 ಡಿಗ್ರಿ 80 ಡಿಗ್ರಿ 70 ಡಿಗ್ರಿ ಅದಲ್ಲ 80 ಡಿಗ್ರಿ ಇದೆ. 80 ಡಿಗ್ರಿ ಮತ್ತೆ 80 ಡಿಗ್ರಿ ಇದ್ರು ಮತ್ತೇನು ಗ್ರಿಪ್ ಇಲ್ಲ. ಕೆಲವು ಕಡೆ ಮಣ್ಣಿದೆ, ಕೆಲವು ಕಡೆ ಕಲ್ಲಿದೆ. ಅಕಸ್ಮಾತ್ ಕಾಲ್ ಸ್ಕಿಡ್ ಆದ್ರೆ ಮಕ್ಕಕ್ಕೆ ಸೀದಾ ಕಲ್ಲು ಬಡಿದ್ರೆ ಮುಖಕ್ಕೆ ಬಡಿಯಕ್ಕಿಂತ ಹಿಂದಕ್ಕೆ ಬೀಳ್ತೀವಿ ಅಂತ. ತಲೆ ಬೋರ್ಡನೆ ಡಮ. ಹೆಲ್ಮೆಟ್ ಹಾಕೋರ್ಬೇಕು. ಗಾಡಿ ಓಡಿಸ್ಬೇಕಾದ್ರೆ ಹಾಕಲ್ಲ ಇಲ್ಲೇನು ಅಂತ. ಬರ್ಲಾ ಕತ್ಲಂತೂ ಆಗತ್ತದ. ನಡಿ. 1 ಕಿಲೋಮೀಟರ್ ಇದೆ ಇಲ್ಲಿಂದ ಕರೆಕ್ಟ್ ಆಗಿ. ಇಲ್ಲಿ ಸಖತ್ತಾಗಿ ಒಂದು ಬರ್ಡ್ ಆವಾಜ್ ಮಾಡ್ತಾ ಇದೆ, ಕೂಗ್ತಾ ಇದೆ. ನಿಮ್ಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಇಲ್ಲಿ ನೋಡಿಲ್ಲೇ ವ್ಯೂ ನೋಡು. ಫುಲ್ ಟಾಪಲ್ಲಿ ಇದ್ದೀವಿ, ಅದಂತೂ ಗೊತ್ತಾಗ್ತಾ ಇದೆ. ಪೂರ ಮೇಲೆ ಹೋಗಿದ ಮೇಲೇ ಗೊತ್ತಾಗುತ್ತೆ. ಸದ್ಯಕ್ಕಂತೂ ವ್ಯೂ ಕಾಣ್ತಾ ಇಲ್ಲ. ಇಲ್ಲಿ ಚಿಕ್ಕ ಚಿಕ್ಕ ಬಿಲ್ಡಿಂಗ್ಸ್ ಅಂತೂ ಕಾಣ್ತಾ ಇದೆ ಇಲ್ಲಿ ಅಂತ. ಮೇ ನನ್ನ ಬೆವ್ರು ಕಾಣ್ತಾ ಇದೆ ಅನ್ಸುತ್ತೆ. ನೋಡಿ ಎಷ್ಟು ಗೊತ್ತಾ ಇದ್ದೀನಿ. ಎಷ್ಟು ಇದೆ ಸಖತ್ತಾಗಿ ಸಮರ್ ಬಿಡ ಇದೆ. ಇಲ್ಲ ನಿಮಗೋಸ್ಕರ ಫೈನಲಿ ಜಾಗಕ್ಕೆ ಬಂದು ರೀಚ್ ಆದೀವಿ. ಇದರ ಹೆಸರು ಥಿಂಕ್ ಸ್ಟ್ಯಾಟ್. ನೈಸ್. ನಾವೇನೇ ಎಂಟ್ರಿ ಕೊಟ್ಟಿವಲ್ಲ ಅದು ಸ್ಟೇಜ್, ಸೆಂಟರ್ ಆಫ್ ಅಟ್ರಾಕ್ಷನ್. ರೌಂಡ್ ಶೇಪಲ್ಲಿದೆ. ಹಿಂದೆ ಈ ಥರ ಸ್ಟೆಪ್ಸ್ ಇದೆ. ಆ್ಯಕ್ಚುಲಿ ಇಲ್ಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಿದ್ವು ಅವಾಗಿನ ರಾಜನ ಕಾಲದಲ್ಲಿ. ಇಲ್ಲೆಲ್ಲರೂ ಬಂದು ಸೋಲ್ಜರ್ಸು, ಜನಗಳು ಅವರಿವರೆಲ್ಲ ಬಂದು ಕೂಡ್ತಿದ್ರು ಈ ಸರ್ಕಲಲ್ಲಿ. ಆ್ಯಂಡ್ ಇದು ಅದು ಸ್ಟೇಜ್, ಲೈಕ್ ಸ್ಟೇಜ್. ಅಲ್ಲಿ ಮೇಲೆ ಫ್ಲ್ಯಾಗ್ ಹೋಸ್ಟನ್ನು ಮಾಡ್ತಿದ್ರು. ಈ ವಿಡಿಯೋದಲ್ಲಿ ನಿಮಗೆ ಮೇ ಬಿ ಚಿಕ್ಕದಾಗಿ ಕಾಣ್ತಾ ಇರ್ಬೋದು. ರಾಕೇಶ್ ನೋಡಿ ಎಷ್ಟು ಸಣ್ಣದು ಕಾಣ್ತಿದ್ದಾನೆ, ಎಷ್ಟು ದೊಡ್ಡದಿದೆ, ಬಿಗ್ ಏರಿಯಾ. ಬನ್ನಿ ಒಂದ್ಸತಿ ಮೇಲೆ ಹೋಗೋಣ, ಅಲ್ಲಿಂದ ವ್ಯೂ ನೋಡೋಣ. ಆಗಲಿ ಕಾಣ್ತಾ ಇದ್ದಿದ್ದಿಲ್ಲ ನೋಡಿ, ಕಾಣ್ತಾ ಇದೆ ಸ್ಟೇಜ್. ಎಲ್ಲಿದೆ ಅನ್ಸುತ್ತೆ ಇದು ಸ್ಟೇಜ್. ಮೊದಲು ಆ ಗಿಡ ಎಲ್ಲ ಇರ್ತಿದ್ದಿಲ್ಲ, ಇದ್ರ ಹಿಂದ್ಗಡೆ ಪ್ಯಾಲೇಸ್ ಕಾಣುತ್ತೆ, ಫುಲ್ ವ್ಯೂ, ಟಾಪ್ ವ್ಯೂ. ಸೊ ಅದು ಇರ್ತಿದ್ದಿಲ್ಲ, ಈಗೆಲ್ಲ ಗಿಡ ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ನೆಕ್ಸ್ಟ್ ವಿಡಿಯೋ ಬರೋ ತನಕ ಬಾಯ್.